ರಾಯಚೂರಲ್ಲಿ ಲವ್ ಸೆಕ್ಸ್ ದೋಖಾ ಮ್ಯಾರೇಜ್ ದೋಖಾ ನಡೆದಿದೆ. ಕೈಕೊಟ್ಟ ಪ್ರಿಯಕರಣ ಮದುವೆ ವೇಳೆ ಸಂತ್ರಸ್ತೆ ಪ್ರತ್ಯಕ್ಷವಾಗಿ ಒಂದು ದೊಡ್ಡ ಹೈ ಡ್ರಾಮಾ ನಡೆದಿದೆ. ಪ್ರೀತಿಸಿ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಪಾತ ಮಾಡಿಸಿದ್ದಾನೆ ಅನ್ನುವಂಥ ಗಂಭೀರ ಆರೋಪ ಮಾಡಿದರು. ಪ್ರಿಯಕರಣ ಮತ್ತೊಂದು ಮದುವೆಯ ಸಂದರ್ಭದಲ್ಲಿ ಆಕೆ ಬಂದು ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಪ್ರೀತಿಸಿ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಪಾತ ಕೂಡ ಮಾಡಿಸಿದ್ದಾನೆ ಅಂತ ಆರೋಪ ಮಾಡಿದರು. ರಾಯಚೂರು ಮೂಲದ ಯುವಕ ರಿಷಬ್ ವಿರುದ್ಧ ಆರೋಪ ಮಾಡಲಾಗಿದೆ. ನಂಬಿಸಿ ಮದುವೆಯಾಗಿದ್ರು, ಕೈ ಕೊಟ್ಟು ಈಗ ಬೇರೊಂದು ಮದುವೆಗೆ ಸಿದ್ಧರಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕೊಪ್ಪಳ ಮೂಲದ ಯುವತಿಯ ಲವ್ ಸೆಕ್ಸ್ ದೋಖಾ ಕಣ್ಣೀರ ಕಥೆ. ಬಳ್ಳಾರಿಯಲ್ಲಿ ಓದ್ತಾ ಇದ್ದಂತಹ ವೇಳೆ ಈ ಯುವಕ ರಿಷಬ್ ತನ್ನ ಪರಿಚಯ ಆಗಿದೆ ಹಾಗೂ ಸಂತ್ರಸ್ತೆಯ ಪರಸ್ಪರ ಪರಿಚಯ ಆಗುತ್ತೆ. ಇದು ಪ್ರೀತಿ ಆಗುತ್ತೆ. ಡಿಗ್ರಿ ಓದುವಾಗ ಇಬ್ಬರ ನಡುವೆ ಲವ್ ಶುರುವಾಗಿತ್ತು. ಆ ಬಳಿಕ ಇಬ್ಬರ ಮಧ್ಯೆ ಪರಸ್ಪರ ಪ್ರೀತಿ, ಅದಾದ್ಮೇಲೆ ಯುವಕನಿಂದ ಬಲವಂತವಾಗಿ ಸೆಕ್ಸ್ ಮಾಡಲಾಗಿತ್ತು. ಮದುವೆ ಆಗ್ತೀನಿ ಅಂತ ನಂಬಿಸಿ ಸಂತ್ರಸ್ತೆಗೆ ಗರ್ಭಪಾತವನ್ನು ಕೂಡ ಈತ ಮಾಡಿಸಿದ್ದಂತೆ ಅನ್ನುವಂಥ ಆರೋಪವನ್ನು ಆ ಮಹಿಳೆ ಮಾಡ್ತಿದ್ದಾರೆ, ಆ ಯುವತಿ ಮಾಡ್ತಾ ಇದ್ದಾರೆ. ನಂತರ ದೇವಸ್ಥಾನವೊಂದರಲ್ಲಿ ಸಂತ್ರಸ್ತೆಯನ್ನ ಮದುವೆಯಾಗಿದ್ದ ಅಂತ ಹಾಗೆ ಹೇಳ್ಕೊಂಡಿದ್ದಾಳೆ, ಆರೋಪ ಮಾಡಿದ್ದಾರೆ. ಬಳಿಕ ಸಂತ್ರಸ್ತೆಯನ್ನ ಅವಾಯ್ಡ್ ಮಾಡಿ ಈಗ ಬೇರೊಂದು ಮದುವೆಗೆ ಆ ಯುವಕ ರಿಷಬ್ ಮದುವೆಗೆ ಮುಂದಾಗಿದ್ದಾನೆ ಅಂತ ಆರೋಪವನ್ನ ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಲವ್ ಸೆಕ್ಸ್ ಮ್ಯಾರೇಜ್ ದೋಖಾದ ವಿಚಾರ ಪ್ರಕರಣ ಒಂದು ಬೆಳಕಿಗೆ ಬರ್ತಾ ಇದೆ. ಅಸಲಿಗೆ ಏನಾಗಿದೆ ಕಥೆ ಇದು? ಅರುಣ್, ಯುವಕನೊಬ್ಬ ಪ್ರೀತಿಸಿ ಯುವತಿಯವರ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಗರ್ಭಪಾತ ಮಾಡಿಸಿ ತದನಂತರದಲ್ಲಿ ಆತ ಮದುವೆಯಾಗದೆ ಯುವತಿಗೆ ಕೈಕೊಟ್ಟು ಬಂದಿದ್ದ ಅನ್ನುವಂತ ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಇದೊಂದು ಪ್ರಕರಣ ರಾಯಚೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಈ ಲವ್ ಸೆಕ್ಸ್ ದೋಖಾ ಮ್ಯಾರೇಜ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮತ್ತೋರ್ವ ಯುವತಿಯ ಜೊತೆ ಮದುವೆ ಆಗೋದಕ್ಕೆ ಮುಂದಾಗಿದ್ದಂತಹ ಯುವಕನನ್ನ ಈಗ ಆ ಯುವತಿ ಮಾಹಿತಿ ತಿಳಿದು ತದನಂತರ ಮದುವೆಯ ಮಂಟಪಕ್ಕೆ ಬಂದು ಆ ಮದುವೆಯನ್ನ ನಿಲ್ಲಿಸಿರ್ತಕ್ಕಂತಹ ಘಟನೆ ನಡೆದಿರ್ತಕ್ಕಂಥದ್ದು. ರಾಯಚೂರು ಮೂಲದ ಯುವಕ ರಿಷಬ್ ಎನ್ನುವಂತಹ ಯುವಕನೋರ್ವನ ಮೇಲೆ ಸಂತ್ರಸ್ತೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾಳೆ. ಬಳ್ಳಾರಿಯಲ್ಲಿ ಓದ್ತಿದ್ದಂತಹ ವೇಳೆ ಯುವಕ ರಿಷಬ್ ಹಾಗೂ ಸಂತ್ರಸ್ತೆ ಇಬ್ಬರಿಗೂ ಕೂಡ ಪರಿಚಯವಾಗಿತ್ತಂತೆ. ಆ ಪರಿಚಯ ಪ್ರೀತಿಗೆ ತಿರುಗಿ ತದನಂತರದಲ್ಲಿ ಬಳಿಕ ಇಬ್ಬರ ಮಧ್ಯೆ ಪರಸ್ಪರ ಪ್ರೀತಿ, ಆ ಬಳಿಕ ಯುವಕನಿಂದ ಬಲವಂತವಾಗಿ ಸೆಕ್ಸ್ ಅನ್ನ ಮಾಡಲಾಗಿತ್ತು. ಮದುವೆಯಾಗೋದಾಗಿ ನಂಬಿಸಿ ಸಂತ್ರಸ್ತೆಯನ್ನ ತದನಂತರದಲ್ಲಿ ಗರ್ಭಪಾತ ಮಾಡಿಸಿದ್ದ. ನಂತರ ದೇವಸ್ಥಾನವೊಂದರಲ್ಲಿ ಸಂತ್ರಸ್ತೆಯನ್ನು ಮದುವೆಯನ್ನು ಕೂಡ ಆಗಿದ್ದ ಎನ್ನುವಂತಹ ಒಂದು ಗಂಭೀರವಾದಂತಹ ಆರೋಪವನ್ನ ಸಂತ್ರಸ್ತೆ ಮಾಡಿದ್ದಾಳೆ. ಬಳಿಕ ಸಂತ್ರಸ್ತೆಯನ್ನ ಅವಾಯ್ಡ್ ಮಾಡಿ ಬೇರೊಂದು ಮದುವೆಗೆ ಮುಂದಾಗಿದ್ದಂತಹ ಯುವಕನನ್ನ ಇವತ್ತು ರಾಯಚೂರು ನಗರದಲ್ಲಿ ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿತ್ತು. ಇನ್ಸ್ಟಾಗ್ರಾಮ್ ನಲ್ಲಿ ಇವರಿಬ್ರು ಕೂಡ ಏನ್ ಪ್ರೀತಿ ಮೊದಲು ಮಾಡಿದ್ರು. ತದನಂತರದ ಇನ್ಸ್ಟಾಗ್ರಾಮ್ ನಲ್ಲಿ ಈ ಯುವಕನ ಮದುವೆಯ ಒಂದು ಆಮಂತ್ರಣ ಪತ್ರಿಕೆಯನ್ನ ನೋಡಿ ರಾಯಚೂರಿಗೆ ಓಡೋಡಿ ಬಂದಂತ ಸಂತ್ರಸ್ತೆ ಸದ್ಯ ಮದುವೆಗೆ ತಡೆಯನ್ನ ಒಡ್ಡಿದ್ದಾಳೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯಕ್ಕೆ ಮದುವೆಗೆ ಬ್ರೇಕ್ ಕೂಡ ಬಿದ್ದಿದೆ. ರಾಯಚೂರಿನಲ್ಲಿ ಈಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಯುವಕನನ್ನ ಕರೆಸಿ ಈ ಒಂದು ಪ್ರಕರಣವನ್ನ ಸುಖಾಂತ್ಯ ಮಾಡ್ತೀವಿ ಅಂತಕ್ಕಂತ ಒಂದು ಇದು ಭರವಸೆಯನ್ನ ಪೊಲೀಸರು ಕೊಟ್ಟಂತ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಮಹಿಳಾ ಪೊಲೀಸ್ ಠಾಣೆಯ ಮುಂದೆ ಇವರು ಬೀಡುಬಿಟ್ಟಿದ್ದಾರೆ. ಅರುಣ್, ವಿಶ್ವನಾಥ್, ಯುವತಿಯ ಪೋಷಕರ ಕಡೆಯಿಂದ ಅಥವಾ ಈ ಯುವಕನ ಪೋಷಕರ ಕಡೆಯಿಂದ ಏನಾದರೂ ರಿಯಾಕ್ಷನ್ಸ್ ಸಿಗ್ತಾ ಇದೆಯಾ? ಆಮೇಲೆ ಇವರ ಮದುವೆಗೆ ಸಾಕ್ಷಿಗಳನ್ನ ಯುವತಿ ಏನೇನು ಕೊಡ್ತಾ ಇದ್ದಾಳೆ? ಅರುಣ್, ಇವರಿಬ್ಬರು ಡಿಗ್ರಿ ಓದ್ತಕ್ಕಂಥ ಸಂದರ್ಭದಲ್ಲಿ ಏನ್ ಪ್ರೀತಿಯನ್ನ ಮಾಡಿದ್ರು, ಆ ಪ್ರೀತಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಇವರಿಬ್ಬರು ತೆಗೆಸ್ಕೊಂಡಿರ್ತಕ್ಕಂಥ ಭಾವಚಿತ್ರಗಳನ್ನ ಮತ್ತು ಮಾಂಗಲ್ಯ ಸರವನ್ನ ಹಿಡಿದು ಆ ಯುವತಿಯ ಜೊತೆಗೆ ಫೋಸ್ ಕೊಟ್ಟಂತಹ ಫೋಟೋವನ್ನು ಕೂಡ ಅವರು ಸಾಕ್ಷಿಯಾಗಿ ಇವತ್ತು ಆ ಯುವತಿ ಪೊಲೀಸರಿಗೆ ನೀಡ್ತಾ ಇದ್ದಾಳೆ. ಜೊತೆಗೆ ಪೋಷಕರು ಕೂಡ ಕೊಟ್ಟಿದ್ದಾಳೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪೋಷಕರಿಗೂ ಕೂಡ, ಯುವಕನ ಪೋಷಕರಿಗೂ ಕೂಡ ಈ ರೀತಿ ಮಾಹಿತಿ ಇರಲಿಲ್ಲ ಅಂತಕ್ಕಂಥದ್ದು ತಿಳಿದು ಬಂದಿದೆ ಸದ್ಯಕ್ಕೆ ಮೇಲ್ನೋಟಕ್ಕೆ. ಹಾಗಾಗಿ ಈಗ ಯುವತಿಯ ಪೋಷಕರು ಮತ್ತು ಯುವಕರ ಪೋಷಕರು ಕೂಡ ಇದೊಂದು ಪ್ರಕರಣವನ್ನ ಸುಖಾಂತ್ಯ ಮಾಡೋಣ, ಯಾವುದೇ ಕಾರಣಕ್ಕೂ ಕೂಡ ಇದು ಪ್ರಕರಣ ದಾಖಲಾಗಿ ತದನಂತರದಲ್ಲಿ ಬೇರೊಂದು ಸಮಸ್ಯೆ ಕ್ರಿಯೇಟ್ ಆಗೋದು ಬೇಡ ಎನ್ನುವಂತಹ ಮಾಹಿತಿಯ ಮೇರೆಗೆ ಇವರಿಬ್ಬರು ಕೂಡ ಈಗ ಆ ಇಬ್ಬರ ಪೋಷಕರು ಕೂಡ ಈ ಪೊಲೀಸರ ಸಮ್ಮುಖದಲ್ಲಿ ಇವತ್ತು ರಾಜಿ ಆಗ್ತಕ್ಕಂಥ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದಾವೆ. ಹಾಗಾಗಿ ಡಿಗ್ರಿ ಓದ್ತಕ್ಕಂಥ ಸಂದರ್ಭದಲ್ಲಿ ಇವರಿಬ್ಬರೇನು ಪ್ರೀತಿ ಮಾಡಿದ್ರು, ಆ ಪ್ರೀತಿ ಪ್ರೇಮ ಪ್ರಣಯದ ಸಂದರ್ಭದಲ್ಲಿ ಇವರು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಭಾವಚಿತ್ರಗಳು ಕೂಡ ಯುವತಿಯ ಬಳಿ ಇದಾವೆ. ಹಾಗಾಗಿ ಆ ಭಾವಚಿತ್ರಗಳೆಲ್ಲವನ್ನೂ ಕೂಡ ಇವತ್ತು ಯುವಕ ಮದುವೆ ಆಗೋದಕ್ಕೆ ಮುಂದಾಗಿದ್ದ. ಆ ಮದುವೆ ಸಿದ್ಧತೆ ನಡೀತಾ ಇತ್ತು. ಅಲ್ಲಿಗೆ ಬಂದು ಆ ಯುವತಿ ಅಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪೋಷಕರಿಗೆ, ಯುವಕನ ಪೋಷಕರಿಗೂ ಮತ್ತು ಮದುವೆ ಆಗ್ತಿದ್ದಂತಹ ಯುವತಿಯ ಪೋಷಕರಿಗೂ ಕೂಡ ತೋರಿಸಿ ತದನಂತರದಲ್ಲಿ ಆ ಮದುವೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿರ್ತಕ್ಕಂಥದ್ದು. ನನಗೆ ನ್ಯಾಯ ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಯುವತಿ ಈಗ ಮಹಿಳಾ ಪೊಲೀಸ್ ಠಾಣೆಯ ಮುಂದೆ ಬೀಳ್ಬಿಟ್ಟಿದ್ದಾಳೆ. ಅರುಣ್, ಓಕೆ ವಿಶ್ವನಾಥ್, ಈಗ ಈ ಯುವತಿಯ ಬೇಡಿಕೆ ಏನು? ಅಂದ್ರೆ ಈತನಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದು ಅಥವಾ ಮದುವೆ ಆದ ಕಾರಣಕ್ಕಾಗಿ ಜೀವನ ನಡೆಸ್ಕೊಂಡು ಹೋಗ್ತೀವಿ ನಾವು, ನನಗೆ ಬೇಕು ಅನ್ನುವಂಥ ಬೇಡಿಕೆ ಏನಾದರೂ ಇಟ್ಟಿದ್ದಾಳ? ಅರುಣ್, ಯಾವಾಗ ತನ್ನ ಪ್ರಿಯಕರ ಈ ರೀತಿಯಾಗಿ ನಂಬಿಸಿ ತನ್ನನ್ನ ಮೋಸ ಮಾಡದ ಅನ್ನುವಂಥದ್ದು ಇನ್ಸ್ಟಾಗ್ರಾಮ್ ನಲ್ಲಿ ಇವತ್ತು ಆ ಒಂದು ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ನೋಡಿ ಶಾಕ್ ಆದಂತಹ ಯುವತಿ
ಆ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಯುವಕ ನನಗೆ ಮೋಸ ಮಾಡಿದ ಎನ್ನುವಂತ ನಿಟ್ಟಿನಲ್ಲಿ ಅವನಿಗೆ ಶಿಕ್ಷೆ ಆಗ್ಲಿ ಎನ್ನುವಂತದ್ದನ್ನ ಇಟ್ಕೊಂಡೆ ಇವತ್ತು ರಾಯಚೂರಿಗೆ ಬಂದಿದ್ಲು ಅನ್ಸುತ್ತೆ. ಆದ್ರೆ ಈಗ ನಡೀತಿರ್ತಕ್ಕಂತಹ ಇಲ್ಲಿ ನಡೀತಿರ್ತಕ್ಕಂತಹ ಎಲ್ಲ ಈ ಡ್ರಾಮಾವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಆ ಯುವಕನನ್ನ ಕರೆಸಿ ಮಾತಾಡಿ ಇವತ್ತು ಆ ಪೋಷಕರ ಮನವೊಲಿಸಿ ಇವತ್ತು ಯುವಕನ ಜೊತೆಗೆ ನಿನ್ನನ್ನ ಮದುವೆ ಮಾಡಿಸ್ತೀವಿ ಎನ್ನುವಂತ ಮಾತುಕತೆ ನಡೀತಾ ಇದೆಯೋ ಏನೋ. ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದ ಮುಂದೆ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬಂದು ಮಾಧ್ಯಮಗಳಿಗೆ ರಾಜಾರೋಷವಾಗಿ ಹೇಳಿಕೆ ಕೊಟ್ಟಂತ ಯುವತಿ ಈಗ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ. ಅವರ ಯುವತಿಯ ಸಹೋದರನು ಕೂಡ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ನಾವು ನೀಡೋದಿಲ್ಲ, ಪೊಲೀಸರು ಆ ಯುವಕನನ್ನ ಕರೆಸಿ ಪ್ರಕರಣವನ್ನ ಸುಖಾಂತ್ಯ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಯಾವುದೇ ಹೇಳಿಕೆಗಳನ್ನ ನೀಡೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ದೃಶ್ಯವನ್ನು ಕೂಡ ಚಿತ್ರೀಕರಣ ಮಾಡ್ಕೊಳ್ಳೋಕೆ ಸಾಧ್ಯವಾಗದ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಒಳಗಡೆ ಈಗ ಆ ಯುವತಿ ಕುಂತಿದ್ದಾಳೆ. ಅರುಣ್, ಥ್ಯಾಂಕ್ ಯು ವಿಶ್ವನಾಥ್ ಡೀಟೇಲ್ಸ್ಗೆ.